ನಮಸ್ಕಾರ ಕರ್ನಾಟಕ ಗಿಚ್ ಗಿಲಿಗಿಲಿ ಬಿಗ್ ಬಾಸ್ ಸೀಸನ್ 13 ಬಂದ ಬಿಡ್ತು ನೋಡ್ರಿ. ಅವನ ಅಬಾಬಾಬಾಬಾಬಾ ಏನು ಕ್ರೇಜ್ ಹೊಂಟೈತಿ ಏನಿಲ್ಲ. ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸುದೀಪ್ ಅವರು ಯಾವ ರೀತಿಯಾಗಿ ಎಂಟ್ರಿ ಕೊಟ್ಟು ಅಲ್ಲಿ ಜನಗಳು ಹೆಂಗಿದ್ರು, ಅಲ್ಲಿ ಏನೇನು ಡೈಲಾಗ್ ಇತ್ತು, ಒಂದು ಅವಕಾಶ, ಒಂದು ಮನೆ, ನೂರಾರು ಕನಸುಗಳು ಅಥವಾ ಕೋಟಿ ಕನಸುಗಳು ಏನು ಗೊತ್ತಾ, ಬಹುದೂರ ಡೈಲಾಗ್ ಏನು ಕೇಳಿದ್ರಿ, ನಾವೆಲ್ಲರೂ ಕೇಳಿದ್ವಿ. ಸೊ ಇದೀಗ ಗಿಲ್ಲಿ ಮತ್ತ ಬರಕತ್ತಾನ, ಅದರ ಜೊತೆಗೆ ಅವ ಜಡ್ಜ್ ಆಗಿ ಬರಕತ್ತಾನ. ಇದರ ಆರ್ಭಟ ಹೆಂಗಿರ್ತೈತಿ, ಗಿಲ್ಲಿ ಆರ್ಭಟ ಹೆಂಗಿರ್ತೈತಿ, ಕೇವಲ ಸ್ಪರ್ಧಿ ಆಗಿದ್ದಾಗಲೇ ಅವನ ಆರ್ಭಟ ನಿಂತಿಲ್ಲ. ಇನ್ನು ಜಡ್ಜ್ ಆಗಿ ಒಳಗಡೆ ಬರಾಕತ್ತಾನ ಅಂದ್ರೆ ತೀರ್ಪುಗಾರನಾಗಿ ಒಳಗಡೆ ಬರಾಕತ್ತಾನಪ್ಪ ಅಂದ್ರೆ ಹೆಂಗಿರ್ಬೇಡ. ಇದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೆದು ಬರ್ರಿ ಅದ್ರ ಬಗ್ಗೆ ವಿವರಣೆ ಕೇಳ್ಕೊಳ. ಏನಪ್ಪ ಅಂದ್ರೆ ಗಿಲ್ಲಿ ನಟ ಕನ್ನಡದ ಕರ್ನಾಟಕದ ಬಿಗ್ ಬಾಸ್ ಇತಿಹಾಸದಲ್ಲಿ ಬಹುದೊಡ್ಡ ಮೈಲಿಗಲ್ಲನ್ನು ಸೃಷ್ಟಿಸಿದಂತಹ ಗಿಲ್ಲಿ ನಟ ಇವತ್ತು ಬಿಗ್ ಬಾಸ್ ಸೀಸನ್ 13ಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತಕ್ಕಂಥದ್ದು ಮಾಹಿತಿಯನ್ನು ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಒಂದು ಮಾಹಿತಿಯನ್ನು ನೀಡಬಲ್ಲೆ, ಈ ಸರಿ ಬಿಗ್ ಬಾಸ್ ಸೀಸನ್ 13ರಲ್ಲಿ ಅದೇನೋ ಅಗ್ನಿ ಪರೀಕ್ಷೆ ಇರುತ್ತಂತೆ. ಸೊ ಆ ಅಗ್ನಿ ಪರೀಕ್ಷೆಯನ್ನು ಮಾಡಲಿಕ್ಕೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಮತ್ತು ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ, ಅದಾದ ನಂತರ ಶ್ರುತಿ ಅವರು ಇರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ತಿಳಿತಾ ಇದೆ. ಅಂದರೆ ಇದು ಬಿಗ್ ಬಾಸ್ ಮನೆ ಒಳಗಡೆ ನಡೆಯುತ್ತೋ ಅಥವಾ ಮನೆ ಹೊರಗಡೆ ನಡೆಯುತ್ತೋ ಒಂದು ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತಾ ಇಲ್ಲ. ಆದರೂ ಕೂಡ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಭರ್ಜರಿ ಸಖತ್ ಸುದ್ದಿ. ಯಾಕಪ್ಪ ಅಂದರೆ ಯಾವುದೇ ಸುದ್ದಿ ಹರಿದಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಒಂದಷ್ಟು ವಿಷಯಗಳು ಬಂದಿರ್ತವೆ, ಎಲ್ಲೋ ಒಂದು ಕಡೆ ಎಲ್ಲೋ ಒಂದಷ್ಟು ಸಾಕ್ಷಿಗಳು ಸಿಕ್ಕಿರ್ತವೆ. ಸೊ ಅದಕ್ಕೋಸ್ಕರ ವಿಷಯ ಓಡಾಡ್ತಾರೆ. ಬಟ್ ಇದು ಮನೆಯಲ್ಲಿ ನಡೆಯುತ್ತಾ ಅಥವಾ ಮನೆ ಹೊರಗಡೆ ನಡೆಯುತ್ತಾ ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಆದರೂ ನಮಗೆ ಅದು ಯಾವುದೂ ಪ್ರಶ್ನೆ ಇಲ್ಲ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿರ್ತಕ್ಕಂಥ ಗಿಲ್ಲಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಬಂದೇ ಬರ್ತಾನ. ಬಂದು ಅಲ್ಲಿ ತನ್ನದೇ ಆಗಿರುವಂಥ ಚಾಣಕ್ಯತನವನ್ನು ಅಥವಾ ತನ್ನದೇ ಆಗಿರುವಂಥ ವಿಶೇಷ ಶೈಲಿಯ ಆಟವನ್ನು ಅಲ್ಲಿರುವಂಥ ಅಭ್ಯರ್ಥಿಗಳಿಗೆ ಹೇಳ್ತಾನೆ ಅಂತಕ್ಕಂಥದ್ದು ಮಾತ್ರ ಅಕ್ಷರಶಃ ಸತ್ಯ. ಯಾಕಪ್ಪ ಅಂದ್ರೆ ಅಷ್ಟು ಕ್ರೇಜ್ ಅದ. ಇಲ್ಲಿ ಬಿಗ್ ಬಾಸ್ ಸೀಸನ್ 12 ಮುಗಿದಿರಬಹುದು, ಆದರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟನ ಕ್ರೇಜ್ ಇನ್ನೂ ಮುಗಿದಿಲ್ಲ, ಮುಗಿಯೋದು ಇಲ್ಲ. ಕರ್ನಾಟಕದ ಮನೆ ಮನೆ ಮಾತಾಗಿರುವಂಥ ಗಿಲ್ಲಿ ನಟನ ಕ್ರೇಜ್ ಯಾವತ್ತಿಗೂ ಕೂಡ ಮುಗಿಯೋದಿಲ್ಲ. ಅವ ಈಗ ಪಳಾರ್ ಗಿಲ್ಲಿಯಾಗಿ ಮಾರ್ಪಾಡಾಗ್ಯಾನ. ಪಳಾರ್ ಗಿಲ್ಲಿ ಸಿನಿಮಾವನ್ನು ಮಾಡ್ತಾ ಇದ್ದಾನ. ಆದರೂ ಕೂಡ ಆತನ ಸಿನಿಮಾವನ್ನು ಮತ್ತಷ್ಟು ರೇಂಜ್ಗೆ ತಗೊಂಡು ಹೊಂಟು ಬಿಟ್ಟಾರ ಅಭಿಮಾನಿಗಳು. ಅದರ ಜೊತೆಗೆ ಇವತ್ತು ಬಿಗ್ ಬಾಸ್ ಸೀಸನ್ 13 ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದರ ಬಗ್ಗೆ ಕೂಡ ಇಲ್ಲಿ ಗಿಲ್ಲಿ ಹೆಸರನ್ನು ಕೂಡ ಕೇಳಿ ಬರ್ತಾ ಇದೆ. ಏನಪ್ಪ ಅಂದ್ರೆ ಅಲ್ಲಿ ತೀರ್ಪುಗಾರನಾಗಿ ಬರ್ತಾ ಇದ್ದಾನೆ. ತೀರ್ಪುಗಾರನಾಗಿ ಬಂದು ಏನು ಮಾಡ್ಬೋದು, ಈ ಅಗ್ನಿ ಪರೀಕ್ಷೆ ಏನು ಗೊತ್ತಂದರೆ ಏನಿದು, ಇದರ ವಿಶೇಷ ಏನು, ಅದರಲ್ಲಿ ಇರ್ತಕ್ಕಂಥ ಆಟಗಳೇನು, ಅಲ್ಲಿ ಬರ್ತಕ್ಕಂಥ ಸ್ಪರ್ಧೆಗಳೇನು, ಅಲ್ಲಿ ಕೇವಲ ಅಗ್ನಿ ಪರೀಕ್ಷೆ ಏನು ಅಂತದ್ದು ಕೇವಲ ಜನಸಾಮಾನ್ಯರಿಗಿರುವಂಥ ಪರೀಕ್ಷೆ, ಸೆಲೆಬ್ರಿಟಿಗಳಿಗೆಲ್ಲ. ಅರ್ಥ ಮಾಡ್ಕೋರಿ. ಅಂದರೆ ಇವ್ರು ಯಾರು ಕಾಮನ್ ಪೀಪಲ್ಗೆ ಒಂದು ಸ್ಥಾನ ಐತೆ. ಅಲ್ಲಿ ಕಾಮನ್ ಪೀಪಲ್ಗಳು ಎಷ್ಟು ಜನ ಆಯ್ಕೆ ಆಗಿದ್ರೆ ಅಷ್ಟು ಜನರಿಗೆ ಒಂದಷ್ಟು ಪ್ರಶ್ನೆಗಳಿಗೆ ಕೇಳಲಾಗ್ತದೆ, ಅಷ್ಟು ಜನರಿಗೆ ಒಂದಷ್ಟು ಆಟಗಳನ್ನು ಆಡಲಾಗ್ತದೆ. ಅವರು ಸದೃಢವಾಗಿದ್ದಾರಾ ಇಲ್ವಾ, ಅವರ ಮೈಂಡ್ ಸೆಟ್ ಹೇಗಿದೆ, ಅಲ್ಲಿ ಯಾವ ರೀತಿ ಇವರು ಇರಬಹುದು, ಮತ್ತು ಅಲ್ಲಿರುವಂಥ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ತಿಳಿಸ್ತಾರೆ. ಯಾಕಪ್ಪ ಅಂದರೆ ಈಗ ಆಲ್ರೆಡಿ ನಿನ್ನೆ ಪ್ರೋಮೋ ಬಿಡುಗಡೆ ಆಗಿದೆ. ಬಟ್ ಸೆಪ್ಟೆಂಬರ್ 5ನೇ ತಾರೀಕು ಅಥವಾ ಸೆಪ್ಟೆಂಬರ್ 8ನೇ ತಾರೀಕು, 5ರಿಂದ 8ನೇ ತಾರೀಕು ಒಳಗಡೆ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗಬಹುದು ಅಂತಕ್ಕಂಥದ್ದು ಎಲ್ಲ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ. ಸೊ ಹಾಗಾಗಿ ಈ ಒಂದು ಬಿಗ್ ಬಾಸ್ ಸೀಸನ್ 13ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ಗಳು ಬರ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ಗೆ ನೀವು ಏನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಅದ್ರ ಜೊತೆಗೆ ಲೈಕನ್ನು ಒತ್ತಿರಿ. ನಾನು ಹೇಳುವಂಥ ವಿವರಣೆ ನಿಮಗೆ ಅರ್ಥ ಆಗ್ತಾ ಇದೆ ಇಲ್ಲೋ, ಅಥವಾ ನಾನು ಹೇಳುವಂಥ ವಿಷಯ ನಿಮಗೆ ಇಷ್ಟ ಆಗ್ತಾ ಇದೆ ಇಲ್ಲ ಅನ್ನೋಂಥದ್ದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಪದೇ ಇದೇ ರೀತಿ ಬಿಗ್ ಬಾಸ್ ಸೀಸನ್ 13ರ ಅಪ್ಡೇಟ್ಸ್ಗಳನ್ನ ತರ್ತಾ ಇರ್ತೀನಿ. ಪ್ರತಿದಿನವೂ ಕೂಡ ಅಪ್ಡೇಟ್ಸ್ಗಳನ್ನು ತರ್ತಾ ಇರ್ತೀನಿ. ಕೇವಲ ಕೆಲವೇ ಸಮಯಗಳಲ್ಲಿ ಭಾಳ ಕೊರೆಯಕ್ಕೆ ಹೋಗಂಗಿಲ್ಲ. ವಿಷಯ ಏನಾದರೂ ದೊಡ್ಡದಾಗಿದ್ದರೆ ಮಾತ್ರ ದೊಡ್ಡ ವಿಷಯಗಳನ್ನು ಹೇಳ್ತಾನೆ, ಅದು ಬಿಟ್ಟು ಮತ್ತೊಂದು ವಿಷಯಗಳನ್ನು ಏನೂ ಹೇಳಂಗಿಲ್ಲ. ಆದರೆ ಗಿಲ್ಲಿ ಬರ್ತಾ ಇದ್ದು ಮಾತ್ರ ನಮಗೆ ತುಂಬ ಖುಷಿನೇ. ಯಾಕಪ್ಪ ಅಂದರೆ ಗಿಲ್ಲಿ ಬಂದಪ್ಪ ಅಂದ್ರೆ ನಮ್ಗೆ ಅಷ್ಟು ಖುಷಿ ಇರ್ತದೆ. ಯಾಕಪ್ಪ ಅಂದ್ರೆ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿ ಯಶಸ್ಸನ್ನು ಬಯಸುವಂತಹ, ಗಿಲ್ಲಿಯನ್ನು ನೋಡುವಂತಹ ಒಂದು ಅವಕಾಶ ಮತ್ತೊಮ್ಮೆ ಸಿಗ್ತದೆ ಬಿಗ್ ಬಾಸ್ ಸೀಸನ್ ಒಳಗೆ. ಸೊ ಹಂಗಾಗಿ ಬಿಗ್ ಬಾಸ್ ಸೀಸನ್ 13 ಆದಷ್ಟು ಬೇಗ ಸ್ಟಾರ್ಟ್ ಆಗಲಿ. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ನೋಡೋದ್ರಿಂದ ಏನು ಲಾಭ ಐತೆ ಅಂತ ಕೆಲವೊಬ್ರು ಕೇಳ್ತಾರೆ. ನೋಡು, ಏನೂ ಲಾಭ ಇಲ್ಲ. ಮನುಷ್ಯನಿಗೆ ಒಂದು ಆನಂದ, ಮನುಷ್ಯನಿಗೆ ಒಂದು ಮನೋರಂಜನೆ. ಮನುಷ್ಯ ಖಾಲಿ ಕುಂತ್ಕೊಂಡು ಜೀವನದ ಬಗ್ಗೆ, ಕುಟುಂಬದ ಬಗ್ಗೆ ತಲೆ ಹಡೋ ಕೆಲಸಗಳು ಭಾಳ ಆಗ್ತಿರ್ತಾವೆ. ಅಂದರೆ ತಲೆ ಕೆಡುವಂಥ ಕೆಲಸಗಳು ಭಾಳ ಆಗ್ತಿರ್ತಾವೆ. ಸೊ ಹಂಗಾಗಿ ತಲೆ ಕೆಡುವಂಥ ವಿಚಾರಗಳನ್ನು, ಅಥವಾ ಏನು ಹಳ್ಳಿ ಭಾಷೆ ಒಳಗೆ ಹೇಳ್ತಾರೆ, ನನ್ನ ತಲೆ ಮಾಡಬೇಡ ಅಂತೇಳಿ. ಸೊ ಅಂಥ ವಿಚಾರಗಳನ್ನ ಅದೇನೋ ಬಾಯಿ ತಪ್ಪು ಬಂದ್ಬಿಡ್ತು, ಕ್ಷಮೆ ಇರಲಿ. ಆ ಥರದಂಥ ವಿಚಾರಗಳನ್ನು ಬಿಟ್ಟು ಇವೆಲ್ಲ ವಿಚಾರಗಳನ್ನು ಕೂಡ ಮಾತಾಡೋಮಂತೇಳಕ್ಕೆ ಬಂದೀನಿ. ಸೊ ಹಂಗಾಗಿ ಬಿಗ್ ಬಾಸ್ ಸೀಸನ್ 13ರ ಅಪ್ಡೇಟ್ಸ್ಗಳನ್ನು ತರ್ತಾ ಇರ್ತೀನಿ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತಕ್ಕಂಥದ್ದು ಕೂಡ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ. ಇದು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಆಗಿರಬಹುದು ಅನ್ನುವಂಥದ್ದನ್ನು ಕೆಲವು ಮಾತಾಡ್ತಿರ್ತಾರೆ. ಇಲ್ಲ, ಇದು ಸತ್ಯ ಅಂತಕ್ಕಂಥದ್ದನ್ನು ಕೂಡ ಕೆಲವರು ಮಾತಾಡ್ತಾರೆ. ಇದು ಯಾವಾಗಲೂ ಕಲರ್ಸ್ ಕನ್ನಡದ ಒಂದು ಪೇಜ್ನಲ್ಲಿ, ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬಂದಾಗ ಮಾತ್ರ ಇದು ಸತ್ಯ ಅನ್ನುವಂಥದ್ದನ್ನು ಕೂತರ ನಂಬಬಹುದು. ಅಷ್ಟರ ಮಟ್ಟಿಗೂ ಕೂಡ ಅದು ಇನ್ನೂ ಸುಳ್ಳು ಆಗಬಹುದು, ಅಥವಾ ಸತ್ಯ ಆಗಿತ್ತಪ್ಪ ಇದು ಕೇವಲ ಜನಸಾಮಾನ್ಯರಿಗೆ ಇದು ಮನೆಯೊಳಗೆ ನಡೆಯಂಗಿಲ್ಲ ಅಂತಕ್ಕಂಥದ್ದು ಮಾತ್ರ
ನನ್ನ ಬಹು ಸ್ಪಷ್ಟ ಮಾಹಿತಿ. ಮನೆ ಹೊರಗಡೆ ಮಾತ್ರ ಅಗ್ನಿ ಪರೀಕ್ಷೆ ನಡೀತಿದೆ, ಮನೆ ಒಳಗಡೆ ನಡೆಯಂಗಿಲ್ಲ ಅಂತಕ್ಕಂಥದ್ದು ಮಾತ್ರ ನನಗಲ್ಲಿರುವಂಥ ಮಾಹಿತಿ. ಸೊ ಇಷ್ಟು ಮಾಹಿತಿ ಇವತ್ತು ಸಿಗ್ತಾ ಇದೆ. ಮತ್ತು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತೇ ಮತ್ತೊಮ್ಮೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.